ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಕುಂಭರಾಶಿಯವರ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಕೆಲಸದ ವಿಚಾರದಲ್ಲಿ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಹೊಸ ಜನರ ಜೊತೆಗೆ ಕೆಲಸ ಮಾಡುವಂತ ಅವಕಾಶಗಳು ದೊರೆಯುವಂಥದ್ದು, ಎಲ್ಲರ ಜೊತೆ ಹೊಂದಿಕೊಂಡು ಹೋದರೆ ನಿಮಗೆ ಲಾಭ ಅತಿ ಹೆಚ್ಚಾಗಿ ದೊರೆಯುವಂತ ಸಾಧ್ಯತೆಗಳು ಬಹಳ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರು ಗಮನಿಸುತ್ತಿಲ್ಲ ಅಂತ ತಿಳಿದುಕೊಳ್ಳಲು ಹೋಗಬೇಡಿ. ಸರಿಯಾದ ಸಮಯ ಬಂದಾಗ ಒಳ್ಳೆಯ ಫಲಿತಾಂಶ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ವ್ಯಾಪಾರ ಮಾಡ್ತಾ ಇರೋರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಾಹಕರ ಅಭಿಪ್ರಾಯವೇ ದೊಡ್ಡ ಸಂಪತ್ತು. ಅವರ ಮಾತು ಕೇಳಿ ಮಾಡಿದಂತ ಸಣ್ಣ ಬದಲಾವಣೆಗಳು ಅವರ ಆದಾಯ ಹೆಚ್ಚಿಸುತ್ತದೆ. ಬೇಗ ಲಾಭದ ಆಸೆಗೆ ಅಪರಿಚಿತರ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲು ಹೋಗಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಹಣದ ವಿಚಾರದಲ್ಲಿ ಮೊದಲಕ್ಕಿಂತ ಅತಿ ಹೆಚ್ಚಾಗಿ ನೆಮ್ಮದಿ ಸಿಗುತ್ತದೆ. ಆದರೆ ಬಂದ ಹಣವನ್ನು ಒಂದು ಕಡೆ ಖರ್ಚು ಮಾಡುವ ಬದಲು ಇನ್ನೊಂದು ಕಡೆ ಉಳಿತಾಯದ ಬಗ್ಗೆ ನೋಡಿಕೊಳ್ಳಿ. ಮನೆಯಲ್ಲಿ ಒಂದು ಹಳೆ ಕೆಲಸವನ್ನು ಮುಗಿಸಲು ಹಣ ಅತಿ ಹೆಚ್ಚಾಗಿ ಬಳಸುವ ಸಾಧ್ಯತೆಗಳು ಬಹಳ ಇದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಮನೆ ಕೆಲಸಕ್ಕಾಗಿ ಒಂದು ಸಣ್ಣ ಪ್ರವಾಸಕ್ಕೆ ಅಥವಾ ದೇವಸ್ಥಾನಗಳಿಗೆ ಹೋಗುವಂತ ಸಾಧ್ಯತೆಗಳು ಬಹಳ ಇದೆ. ಮನೆಯಲ್ಲಿ ಇರ್ತಕ್ಕಂಥ ಒತ್ತಡಗಳು ಕಮ್ಮಿ ಆಗಿ ನಗುವಂತ ವಾತಾವರಣಗಳು, ಸಂತೋಷಗಳು ತುಂಬಿ ಬರುವಂತ ಸಾಧ್ಯತೆಗಳು ಬಹಳ ಇದೆ. ಹಿರಿಯರ ಸಲಹೆಗಳು ಮುಂದಿನ ನಿರ್ಧಾರಗಳಿಗೆ ದಾರಿ ತೋರಿಸುತ್ತದೆ. ಇನ್ನು ಪ್ರೀತಿ ಪ್ರೇಮದ ಜೀವನದಲ್ಲಿ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿ. ಸಣ್ಣ ವಿಚಾರಗಳನ್ನ ದೊಡ್ಡದಾಗಿಸಲು ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಕಲಿಯುವಂತ ಆಸಕ್ತಿ ಹೆಚ್ಚಾಗುತ್ತದೆ. ಆದರೆ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾಗೆ ಅತಿ ಹೆಚ್ಚು ಒತ್ತಡ ಕೊಟ್ರೆ, ಅತಿ ಹೆಚ್ಚು ಸಮಯ ಕೊಟ್ರೆ ಓದಿಗೆ ಅಡ್ಡಿ ಆಗುತ್ತದೆ. ಇನ್ನು ಆರೋಗ್ಯದ ನಡುವೆ ಅತಿ ಹೆಚ್ಚು ಕೆಲಸದ ನಡುವೆ ವಿಶ್ರಾಂತಿಗೆ ಸಮಯ ಕೊಡಿ. ಸಾಕಷ್ಟು ನೀರು ಕುಡಿಯುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಈ ಕುಂಭರಾಶಿಯವರು ಪ್ರತಿ ಶನಿವಾರದಂದು ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಡವರಿಗೆ ಕಪ್ಪು ಎಳ್ಳು ಅಥವಾ ಅನ್ನದಾನವನ್ನು ಮಾಡಿಸಿ. ಓಂ ಶಂ ಶನೇಶ್ವರಾಯ ಎನ್ನುವ ಮಂತ್ರವನ್ನು ಜಪ ಮಾಡಿ. ಸಾಧ್ಯವಾದರೆ ಅಶ್ವತ್ಥ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ. ಒಟ್ಟಾರೆ ಈ ಒಂದು ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಇತರರನ್ನು ಬದಲಾಯಿಸುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ನಿರ್ಧಾರಗಳನ್ನ ಬಲಪಡಿಸಿ. ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಹೊಸ ಆಲೋಚನೆ ಹಾಗೂ ಹೊಸ ಪರಿಚಯಗಳನ್ನು, ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಸಮಯಗಳು ದೊರೆಯುತ್ತದೆ. ಸರಿಯಾದ ಅವಕಾಶಗಳು ಬಂದಾಗ ಧೈರ್ಯವಾಗಿ ಮುನ್ನಡೆಯುವುದೇ ನಿಮಗೆ ಒಂದು ಒಳ್ಳೆಯ ಸೂಕ್ತ ಸಮಯ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳ ಕುಂಭರಾಶಿಯವರ ಒಂದು ಮಾಸ ಭವಿಷ್ಯ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ, ದೂರದ ಊರಿನವರಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೂ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.